ಧರ್ಮದ ಆದೇಶವಾಗಿ ಪ್ರತಿ ಶುಕ್ರವಾರ ದಿನದಂದು ಮಸೀದಿಯಲ್ಲಿ ಒಂದು ಪ್ರವಚನ ನಡೀತದೆ. ಎಲ್ಲ ಮಸೀದಿಯಲ್ಲಿ ಮುಸ್ಲಿಮರೆಲ್ಲೆಲ್ಲ ಇರ್ತಾರೋ ಆ ಎಲ್ಲ ಮಸೀದಿಯಲ್ಲೂ ಶುಕ್ರವಾರದ ಒಂದು ಪ್ರವಚನ ನಡೆಯುತ್ತದೆ. ಆ ಪ್ರವಚನದಲ್ಲಿ ಒಂದು ಸೂಕ್ತ ಇದೆ. ಎಲ್ಲ ಮಸೀದಿ, ಜಗತ್ತಿನ ಎಲ್ಲ ಮಸೀದಿಗಳಲ್ಲೂ ಎಲ್ಲ ಶುಕ್ರವಾರಗಳಂದು ಈ ಸೂಕ್ತವನ್ನು ಓದಬೇಕು ಅಂತ ಅವರಿಗೆ ಕಲಿಸಿಕೊಡಲಾಗಿದೆ. ಯಾವ ಸೂಕ್ತ ಅದು? ಯಾ ಅಯ್ಯುಹಲ್ಲದೀನ ಆಮನು ತಖುಲ್ಲಾಹ ವಖೂಲು ಕೌಲನ್ ಸದೀದಾ. ಸತ್ಯವಿಶ್ವಾಸಿಗಳೇ, ನೀವು ಅಲ್ಲಾಹನನ್ನು ಭಯಪಡಬೇಕು. ಅಲ್ಲಾಹನನ್ನು ಭಯಪಡುವುದರ ಮಾನದಂಡ ವಖೂಲು ಕೌಲನ್ ಸದೀದಾ, ನೀವು ನೇರವಾದ ಮಾತುಗಳನ್ನಾಡಬೇಕು ಅಂತ. ಇದು ಜಗತ್ತಿನ ಎಲ್ಲ ಮಸೀದಿಗಳಲ್ಲಿ ಎಲ್ಲ ಶುಕ್ರವಾರಗಳಂದು ಮುಸ್ಲಿಂ ಸಮುದಾಯವನ್ನು ನೆನಪಿಸಲು ದೇವನು ಮಾಡಿರುವ ಒಂದು ವ್ಯವಸ್ಥೆ ಅದು. ಕೂಲು ಕೌಲನ್ ಸದೀದಾ. ಎಷ್ಟು ಜನರಿಗೆ ಅರ್ಥ ಆಗಿದೆ, ಎಷ್ಟು ಮುಸ್ಲಿಮರಿಗೆ ಅರ್ಥ ಆಗಿದೆ ಎಂಬುದೆಲ್ಲ ಬೇರೆ ವಿಚಾರ. ವಕೂಲು ಕೌಲನ್ ಸದೀದಾ, ನೀವು ನೇರವಾದ ಮಾತುಗಳನ್ನಾಡಬೇಕು. ನೇರವಾದ ಮಾತಂದ್ರೇನು? ವಕ್ರತೆ ಇಲ್ಲದ ಮಾತುಗಳಾಗಬೇಕು ನಿಮ್ಮ ಮಾತು, ಸುಳ್ಳಿಲ್ಲದ ಮಾತುಗಳಾಗಬೇಕು, ಇತರರ ಮನಸ್ಸನ್ನು ನೋಯಿಸುವ ಮಾತುಗಳಾಗಬಾರದು ನಿಮ್ಮ ಮಾತುಗಳು. ಕುರ್ಆನ್ನಲ್ಲಿ ಒಂದು ಮಾತುಗಾರಿಕಾ ಶಾಸ್ತ್ರವೇ ಇದೆ. ಕೌಲಂ ಮೈಸೂರ, ಕೌಲಂ ಕರೀಮ, ಕೌಲನ್ ಲಯ್ಯಿನ, ಕೌಲನ್ ಸದೀದ. ಕುರ್ಆನ್ ಹೀಗೆ ನೀವು ಅಧ್ಯಯನ ನಡೆಸ್ತಾ ಹೋದರೆ ಕುರ್ಆನ್ನಲ್ಲಿ ಒಂದು ಮಾತುಗಾರಿಕಾ ಶಾಸ್ತ್ರ ಇದೆ. ಹೇಗೆ ಒಂದು ರಾಸಾಯನಿಕ ಶಾಸ್ತ್ರ, ಒಂದು ಬೀಜಗಣಿತ ಶಾಸ್ತ್ರ ಅಲ್ಲ ಇದೆಯೋ, ಹಾಗೆ ಒಂದು ಮಾತುಗಾರಿಕಾ ಶಾಸ್ತ್ರ ನಿಮಗೆ ಕಲಿಬಹುದು ಕುರ್ಆನ್ನಿಂದ. ಕೌಲಂ ಮೈಸೂರ, ಸರಳವಾದ ಮಾತುಗಳನ್ನಾಡಬೇಕು ನೀವು. ಕೌಲನ್ ಕರೀಮ, ಗೌರವಾನ್ವಿತ ಮಾತುಗಳನ್ನಾಡಬೇಕು ನೀವು. ಕೌಲನ್ ಲಯ್ಯಿನ, ನಯವಾದ ಮಾತುಗಳನ್ನಾಡಬೇಕು. ಕೌಲನ್ ಸದೀದ, ನೇರವಾದ ಮಾತುಗಳನ್ನಾಡಬೇಕು, ಸತ್ಯಸಂಧವಾದ ಮಾತುಗಳನ್ನಾಡಬೇಕು. ಒಂದು ಸೊಸೈಟಿಯಲ್ಲಿ ಈ ಸಣ್ಣ ಒಂದು ಮಾರ್ಗದರ್ಶನ ಪಾಲಿಸಿದರೆ ಸಾಕು. ಎಲ್ಲರೂ ಅವರವರ ನಾಲಿಗೆಯನ್ನೆಲ್ಲ ಸ್ವಲ್ಪ ಕಂಟ್ರೋಲ್ ಮಾಡಿದರೆ ಪ್ರವಾದಿಯವರು ಜಗತ್ತಿಗೆ ಒಂದು ಆದರ್ಶವನ್ನು ಕಲಿಸಿಕೊಡ್ತಾರೆ. ಯಾರಾದರೂ ನಿಮ್ಮ 2 ವಸ್ತುಗಳ ಮೇಲೆ ನನಗೆ ಭರವಸೆ ಕೊಡುವುದಾದರೆ, ನಿಮ್ಮ 2 ಅಂಗಗಳು, ಆ ಅಂಗಗಳನ್ನು ಬದುಕಿನುದ್ದಕ್ಕೂ ಪವಿತ್ರವಾಗಿ ಕಾಪಾಡಿಕೊಳ್ಳುತ್ತೇನೆ ಎಂದು ನಿಮಗೆ ಭರವಸೆ ಕೊಡಲು ಸಾಧ್ಯವೋ, ಅಲ್ ಮಲ್ಲಹುಲ್ ಜನ್ನ, ನಾಳೆ ದೇವನ ನ್ಯಾಯಾಲಯದಲ್ಲಿ ನಿಮಗೆ ಸ್ವರ್ಗ ಸಿಗ್ತದೆ ಅಂತ ನಾನು ಭರವಸೆ ಕೊಡುತ್ತೇನೆ. ಯಾವುದು 2 ಅಂಗಗಳು? ನಿಮ್ಮ ನಾಲಿಗೆ ಮತ್ತು ನಿಮ್ಮ ಗುಪ್ತಾಂಗ. ನಿಮ್ಮ ನಾಲಿಗೆ ಮತ್ತು ನಿಮ್ಮ ಗುಪ್ತಾಂಗ ಇದೆರಡನ್ನು ಬದುಕಿನುದ್ದಕ್ಕೂ ನಿಮಗೆ ಪವಿತ್ರವಾಗಿ ಕಾಪಾಡಿಕೊಳ್ಳಲು ಸಾಧ್ಯವೋ, ಅಲ್ ಮಲ್ಲಹುಲ್ ಜನ್ನ, ನಾಳೆ ದೇವನ ನ್ಯಾಯಾಲಯದಲ್ಲಿ ನಿಮಗೆ ನಾನು ಸ್ವರ್ಗ ಸಿಗ್ತದೆ ಅಂತ ಗ್ಯಾರಂಟಿ ಕೊಡ್ತಾ ಇದ್ದೇನೆ. ಬಹಳ ಕಷ್ಟದ ಕೆಲಸ ಅದು. ಗುಪ್ತಾಂಗ ಮತ್ತು ನಾಲಿಗೆಯನ್ನು ಕಂಟ್ರೋಲ್ನಲ್ಲಿ ಇಡುವುದೆಂದರೆ ಸಣ್ಣ ವಿಚಾರ ಅಲ್ಲ ಸಹೋದರರೇ. ಆದ್ದರಿಂದಲೇ ಪ್ರವಾದಿಯವರು ಅಷ್ಟು ಗಂಭೀರವಾಗಿ ಆ ಮಾತನ್ನು ಹೇಳುವುದು. ಈ ಸಣ್ಣ ಒಂದು ಸೂಕ್ತಕ್ಕೆ ಬೆಲೆ ಕೊಟ್ಟರೆ ಸಾಕು, ಈ ಸೊಸೈಟಿ ಎಷ್ಟು ಆರೋಗ್ಯಪೂರ್ಣ ಆಗಿರ್ಬೋದು. ನಮ್ಮ ಸಮಾಜ ನಾಲಿಗೆಯನ್ನು ನಿಯಂತ್ರಿಸುವ ಸಮಾಜ, ನಾಲಿಗೆಯ ಮೇಲೆ ಕಂಟ್ರೋಲ್ ಇಡುವ ಸಮಾಜ, ನೇರವಾದ ಮಾತುಗಳನ್ನಾಡುವ, ಸತ್ಯಸಂಧ ಮಾತುಗಳನ್ನಾಡುವ, ಇತರರ ಮನಸ್ಸಿಗೆ ಯಾವ ರೀತಿಯಲ್ಲೂ ನೋವುಂಟಾಗುವ ಮಾತುಗಳನ್ನಾಡದ, ಅತ್ಯಂತ ಗೌರವಾನ್ವಿತ ಮಾತುಗಳನ್ನಾಡುವ ವ್ಯಕ್ತಿಗಳು ಸಮಾಜದಲ್ಲಿದ್ದರೆ ಸಮಾಜ ಎಷ್ಟು ಆರೋಗ್ಯಪೂರ್ಣ, ಎಷ್ಟು ಸುಂದರ ಸಮಾಜ ಆಗ್ಬೋದು. ಕುರ್ಆನ್ ಹೇಳುತ್ತದೆ, ನೀವು ನೇರವಾದ ಮಾತುಗಳನ್ನಾಡಬೇಕು. ನಂತರ ಕುರ್ಆನ್ ಹೇಳಿತು, ವಲಾ, ನಾನು ಮುಗಿಸ್ತಾ ಇದ್ದೇನೆ, ವಔಫುಲ್ ಕೈಲ ಇದಾ ಕಿಲ್ತುಂ ವಜಿನು ಬಿಲ್ ಕಿಸ್ತಾಸಿಲ್ ಮುಸ್ತಕೀಮ್, ತೂಕ ಮತ್ತು ಅಳತೆಯಲ್ಲಿ ನೀವು ಮೋಸ ಮಾಡಬೇಡಿ. ವಂಚನೆ ಮಾಡುವ ಒಂದು ಸಂಸ್ಕೃತಿ ನಿಮ್ಮಲ್ಲಿ ಇರಬಾರದು. ಯಾವ ರೀತಿಯ ಎಲ್ಲ ವಂಚನೆಯನ್ನು ಇಸ್ಲಾಂ ನಿಷೇಧ ಅಂತ ಹೇಳಿ, ನಿಷೇಧ, ಅದು ವಂಚನೆಗಳು ನಿಷೇಧವಾಗಿದೆ. ಅದೇ ರೀತಿ ಕುರ್ಆನ್ ಹೇಳಿತು, ವಲಾ ತಕ್ಫು ಮಾ ಲೈಸ ಲಕ ಬಿಹಿ ಇಲ್ಮುನ್, ನಿಮಗೆ ಗೊತ್ತಿಲ್ಲದ ವಿಚಾರಗಳನ್ನು ನೀವು ಬೆಂಬತ್ತಬೇಡಿ ಅಂತ. ಸಂಶಯಗಳಿಂದ ನೀವು ದೂರ ಉಳಿಯಬೇಕೆಂಬುದು ಕುರ್ಆನ್ ಕಲಿಸಿಕೊಟ್ಟ ಅತ್ಯಂತ ಪ್ರಾಥಮಿಕವಾದ ಶಿಕ್ಷಣ. ಒಂದು ಸಮಾಜ ಹೆಲ್ದಿ ಸೊಸೈಟಿ ಆಗಬೇಕಾದರೆ, ಒಂದು ಸಮಾಜ ಆರೋಗ್ಯಪೂರ್ಣ ಸಮಾಜ ಆಗಬೇಕಾದರೆ ಕುರ್ಆನ್ ಹೇಳುವುದು ಸಂಶಯಗಳಿಂದ ನೀವು ಮುಕ್ತರಾಗಿರಬೇಕು. ಸಮಾಜ ಯಾಕೆ ಹಾಳಾದದ್ದು? ಸಂಶಯ. ಹಿಂದುವನ್ನು ನೋಡುವಾಗ ಒಬ್ಬ ಮುಸ್ಲಿಮನಿಗೆ ಸಂಶಯ, ಮುಸ್ಲಿಮನನ್ನು ನೋಡುವಾಗ ಹಿಂದುವಿಗೆ ಸಂಶಯ, ಮುಸ್ಲಿಮರು ಮಸೀದಿಯಲ್ಲಿ ಒಂದುಗೂಡುವಾಗ ಹಿಂದೂಗಳಿಗೆ ಒಂದು ರೀತಿಯ ಸಂಶಯ, ಹಿಂದೂಗಳಲ್ಲೋ ದೇವಸ್ಥಾನದಲ್ಲಿ ಒಂದು